ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ರಾಮನಾಥ್ಪುರ ಟು ಕೊಣನೂರು ಬಸ್ ಹತ್ತಿದ್ದೀನಿ. ಆಧಾರ್ ಕಾರ್ಡ್ ತೆರೆದೇ ಹೆಡ್ ಈ ಥರ ಟಿಕೆಟ್ ತೊಗೊಂಡು 40 ರೂಪಾಯಿ ಖರ್ಚಾಗೋಯ್ತು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಮುಂದೆ ನೋಡಿ ಗೊತ್ತಾಗುತ್ತೆ. ನಾನು ಬಂದಿರೋದು ಕುಶಾಲನಗರ ಗೋಲ್ಡನ್ ಟೆಂಪಲ್ಗೆ. ನಾನು 2021 ಜನವರಿಲಿ ನನ್ನ ಗಂಡನ ಜೊತೆ ಬಂದಿದ್ದು. ಆಗ ಇದು ಕ್ಲೋಸ್ ಆಗಿತ್ತು, ಒಳಗಡೆ ನಾವು ಬರಲೇ ಇಲ್ಲ. ಅಲ್ಲಿಂದ ಒಂದು ಪಾರ್ಕ್ ಥರ ಇದೆ, ಅದ್ರ ಹೆಸರು ನೆನಪಾಗ್ತಾ ಇಲ್ಲ. ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತಿನ್ಕೊಂಡು ಹೋಗಿದ್ವಿ. ಬಿಡಿ, ಅದೆಲ್ಲ ಬೇಡ. ನಮ್ಮ ಜೊತೆ ಯಾರೋ ಇನ್ನೊಬ್ರು ಬಂದಿದ್ದರು, ಬೇಡ. ನಾನು ಕನ್ಸೀವ್ 6 ತಿಂಗಳೇನೋ ಆಗಿತ್ತು. ಅದಾದಮೇಲೆ ಇವಾಗ ಬರ್ತಾಯಿದ್ದೀನಿ. ಬಟ್ ನಾವು ಬೇರೆ ಕಡೆ ಹೋಗೋಕ್ಕೆ ಪ್ಲ್ಯಾನ್ ಇದ್ದಿದ್ದು, ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಕುಶಾಲನಗರ ಬಂದಿದ್ವಿ. ನನ್ನ ಜೊತೆ ವರ್ಕ್ ಮಾಡೋ ಸಿಸ್ಟರ್ಸ್ ಬಂದಿದ್ದರು, ಒಂದು ಇಬ್ಬರು ಬಂದಿದ್ದರು. ನಾವು ಒಂದು 3 ಜನ ಹೋಗಿದ್ವಿ, ಬಸ್ಗೆ ಹೋಗಿದ್ವಿ. ಬಟ್ ಅವರು ಫ್ಯಾಮಿಲಿಗೆ ನಾವೆಲ್ಲ ಸುಳ್ಳು ಹೇಳಿ, ನಾನು ನಮ್ಮ ಅಮ್ಮಂಗೆ ಹೇಳಿದ್ದೆ ಟೆಂಪಲ್ಗೆ ಹೋಗ್ತೀನಿ ಅಂತ. ಅವರು ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ರಾಮನಾಥ್ಪುರ ಕೊಣನೂರು ಆ ಥರ ಹತ್ತಿರ ಅಂತ ಹೇಳಿ ನಾವೆಲ್ಲರೂ ಮನೆಗೆ ಕುಶಾಲನಗರ ಬಂದಿದ್ದೀವಿ. ನಮ್ಮ ಮನೇನು ಪ್ರಾಬ್ಲಮ್ ಇಲ್ಲ ಬಿಡಿ, ಬಟ್ ಅವರು ಮದುವೆಯಾಗಿ ಹಸ್ಬೆಂಡ್ ಮಕ್ಕಳು ಇರೋರಲ್ವಾ. ಸೊ ದೂರ ಅಂದರೆ ಒಬ್ಬರು ಮನೆ ಹೋಗಿ ಅಂತಾರೆ, ಒಬ್ಬರು ಮನೆ ಹೋಗಬೇಡಿ ಅಂತಾರೆ ಅಂತೇಳಿ. ಸೊ ಈ ಥರ ರಾಮನಾಥ್ಪುರ ಕೊಣನೂರು ಸೈಡು ಅಂತ ಹೇಳಿ ಕುಶಾಲನಗರ ಬಂದಿದ್ದೀವಿ ನಾವೆಲ್ಲರೂ. ಸೊ ಒಳಗಡೆ ಓಪನ್ ಇತ್ತು, ಇದನ್ನು ನೋಡ್ಕೊಂಡ್ವಿ. ನೆಕ್ಸ್ಟು ಇನ್ನೆಲ್ಲಿಗೆ ಹೋಗೋದು ಅಂತ ಗೊತ್ತಾಗಲಿಲ್ಲ. ಎಲ್ಲ 25 ಕಿಲೋಮೀಟ್ರು. ದುಬಾರೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ದುಬಾರೆಗೆ ಹೋಗೋಣ, ಆಟೋ ಮಾಡಿಕೊಂಡು ಅದು ಆನೆ ಎಲ್ಲ ನೋಡ್ಕೊಂಡು ಚೆನ್ನಾಗಿರುತ್ತೆ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಬಟ್ ದುಬಾರೆ ಕ್ಲೋಸ್ ಆಗಿತ್ತು. ಹಾಗಾಗಿ ಇನ್ನೆಲ್ಲಿಗೆ ಹೋಗೋದು ಅಂತೇಳಿ ಹಾರಂಗಿ ಡ್ಯಾಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಕ್ಕ ಅವರು ಎಲ್ಲೋ ಏನು ನಮ್ಮನ್ನು ತೋರಿಸ್ಬೇಡ, ಪೋಸ್ಟ್ ಮಾಡಬೇಡ ಅಂದ್ರೆ ಅವ್ರು ತುಂಬ, ಯಾಕಂದರೆ ಬರ್ತಾರೆ ನನ್ನ ವ್ಲಾಗಲ್ಸಲ್ಲೆಲ್ಲ ತುಂಬ ಸಲ ಬಂದಿದ್ದಾರೆ. ಬಟ್ ಈ ಸಲ ಸುಳ್ಳು ಹೇಳಿ ನಾವು ಬಂದಿರೋದ್ರಿಂದ ಗೊತ್ತಾಗ್ಬಿಟ್ರೆ ಕಷ್ಟ, ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾರೆ ಅಂತ. ಆ್ಯಂಡ್ ಈವನ್ ನನ್ನ ಜೊತೆ ವರ್ಕ್ ಮಾಡೋರೆಲ್ಲರೂ ನನ್ನ ವ್ಲಾಗ್ಸ್ನ ನೋಡ್ತಾರೆ, ನಮ್ಮ ಎಲ್ಲರೂ ನೋಡ್ತಾರೆ, ಅದು ಬಿಡಿ. ಸೊ ಆಚೆ ಕಡೆಯಿಂದ ಈ ಥರ ಆಯಿತು. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನನ್ನ ಥರ ಕೆಲವೊಂದು ಹತ್ತಿರದಲ್ಲಿರೋ ಪ್ಲೇಸಸ್ನು ಕೂಡ ನೋಡಿರಲಿಲ್ಲ. ಎಷ್ಟು ಜನ ಕುಶಾಲನಗರದಲ್ಲಿರೋ ಗೋಲ್ಡನ್ ಟೆಂಪಲ್ನ ನೋಡಿರಲಿಲ್ಲ ನನ್ನ ಚಾನಲಲ್ಲಿ. ಸ್ವಲ್ಪ ಹೊತ್ತು ಅಲ್ಲಿಂದ ಆಚೆ ಫೋಟೋಸ್ ಎಲ್ಲ ತೊಗೊಂಡು ಆರಾಮಾಗಿ, ಮಳೆ ಬೇರೆ ಬರೋ ಥರ ಆಗೋಯಿತು. ಓನ್ ವೆಹಿಕಲ್ ಇದ್ದರೆ, ಅದರಲ್ಲೂ ಕಾರ್ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಿಜ ಬಸ್ಸು ಬಂದರೆ ನಿಜವಾಗ್ಲೂ ಕಷ್ಟ. ಅಲ್ಲಿಂದೆಲ್ಲ ಆಟೋ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಪರ್ಚೇಸಿಂಗ್ ಬಂದ್ವಿ. ಬಟ್ ಅಮೌಂಟ್ ಎಲ್ಲ ಹೆವಿ ಕಾಸ್ಟ್ಲಿ ಇತ್ತು, ಏನೂ ತೊಗೊಳ್ಳಿಲ್ಲ. ಹಾಗಾಗಿ ಹಂಗೆ ನೋಡಿಕೊಂಡು ನಾನೊಂದು 2 ಬ್ರಾಸ್ಲೆಟ್ ತೊಗೊಂಡೆ ಅಷ್ಟೇ. ಅಲ್ಲಿಂದ ರೋಡ್ ಸೈಡಲ್ಲಿರೋ ನಮ್ಮ ಬಡವರ ಬಂದು 30 ರೂಪಾಯಿ ಕೊಟ್ಬಿಟ್ಟು ಜೋಳ ತೊಗೊಂಡು ತಿಂದ್ವಿ. ಒಂದೊಂದಕ್ಕೆ 30 ರೂಪಾಯಿ. ಅಲ್ಲಿಂದ ದುಬಾರೆ ಅದು ಇದು ಕ್ಲೋಸ್ ಆಗಿದೆಯಲ್ಲ, ಏನು ಪ್ಲೇಸ್ ಇದೆ ಅಲ್ಲಿ ನೀರು ಅಂದಿದ್ದಕ್ಕೆ ಹಾರಂಗಿ ಡ್ಯಾಮು ಅಂದರು. ಅವ್ರು ಆಟೋದವ್ರು ಹೇಳಿಲ್ಲ ನೀರು ಬರೋಲ್ಲ ಅಂತ. ಡ್ಯಾಮ್ ಇದೆ ಅಂದರು. ಸೊ ನಾವು ಆಟೋ ಮಾಡ್ಕೊಂಡು ಇಲ್ಲಿಂದ 3 to 4 ಕಿಲೋಮೀಟರ್ಸ್ ಅಷ್ಟೇನೆ. ಹಾರಂಗಿ ಡ್ಯಾಮ್ಗೆ ಹೋದರೆ ಅಲ್ಲಿ ನೋಡಿದ್ರೆ ನೀರೇ ಬರ್ತಾ ಇಲ್ಲ. ಮತ್ತು ಸುತ್ತ ಮಾತ್ರ ಒಂಥರ ಪಾರ್ಕ್ ಥರ ಸಖತ್ತಾಗಿ ಪ್ಲೇಸ್ ಇತ್ತು, ತುಂಬ ಚೆನ್ನಾಗಿ ಹೂವಿನ ಗಿಡಗಳು ಅದು ಇದು. ನನಗಂತೂ ಆ ಪ್ಲೇಸ್ ಅಂದರೆ ತುಂಬ ಇಷ್ಟ ಆಗೋಯಿತು. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ನಾವು ಬಸ್ ಸ್ಟಾಪ್ ಕಡೆ ಆಟೋದಲ್ಲೇ ಹೊರಟ್ವಿ. ನಾವು ಜಾಸ್ತಿ ಹೊತ್ತು ಇರಲಿಲ್ಲ, ಇಲ್ಲ ಒಂದು 10 ನಿಮಿಷ ಇದ್ವೇನೋ ಅನಿಸುತ್ತೆ. ನಾವು ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡ್ತೀವಿ, ಬಟ್ ಆಟೋದವ್ರಿಗೆ ಕೊಡಲೇಬೇಕು, ಅದೇ ನಮಗೆ ಎಕ್ಸ್ಪೆನ್ಸಸ್ ಬಿದ್ದಿದ್ದು. ಅಲ್ಲಿಂದ ನಾವು ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬಸ್ ಇಟ್ಕೊಂಡು, ಸೊ ಅವರೆಲ್ಲ ರಾಮನಾಥ್ಪುರ ಆಗಿರೋದ್ರಿಂದ, ಆ ಕಡೆ ಸೈಡ್ ಇರೋದ್ರಿಂದ ಅವ್ರು ರಾಮನಾಥ್ಪುರದಲ್ಲಿ ಇಳ್ಕೊಂಡೋದ್ರು. ನಾನು ರಾಮನಾಥ್ಪುರದಿಂದ ಮತ್ತೆ ಸಾಲಿಗ್ರಾಮ ಹೋಗಿ ಅಲ್ಲಿಂದ ನಾನು ಗುಲಾಬಿ ಎತ್ಕೊಂಡು ಹೋದೆ. ಇದು ತುಂಬ ಹಳೆ ವ್ಲಾಗ್ ಆಗಿತ್ತು, ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 6:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಇದೆ ಆಡಿಸಿದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಏನೂ ಇಲ್ವಲ್ಲಪ್ಪ ಕುಡಿಯೋಕ್ಕೆ, ಬೇಳೆ ಸಾರು ಆಗ್ತಾನೆ. ನಾವು ಇವತ್ತು ಗುರುವಾರ ನೀರೊಳ್ಳೆ ಗುರುವಾರ ಕೇಳಿದೆವಮ್ಮ. 5:30ಗೆ ಹೇಳಿಸ್ತು ನಾನು ಎದ್ದಿರೋದು. ಸಾರಿ 6 ಗಂಟೆಗೆ ಹೇಳಿಸ್ತು ಅನಿಸುತ್ತೆ. ನಾನು ಎದ್ದಿದ್ದು 6:40ಕ್ಕೆ. ನನಗೆ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಮಾಡ್ಕೊಂಡಿದ್ದಾರೆ. ಅಮ್ಮ ಮಾತ್ರ ಏನೋ ಪಾತ್ರೆ ಏನೋ ತೊಳಿತಾ ಇದ್ದಾರೆ. ಈಗ ಒಂಚೂರು ಏನಾದ್ರು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಹಳದ್ದು ಟೆನ್ಷನ್ಗೆ ಜಾಸ್ತಿ ಟೀ ಕಾಫಿ ಕುಡಿಬೇಕು ಅನಿಸುತ್ತೆ ಫ್ರೆಂಡ್ಸ್. ನಿಜ, ನಾನು ಬೇರೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಗೊತ್ತೈತೆ. 2-3 ದಿನ ಡ್ಯೂಟಿ ಕಡೆಗೆ ಹೋಗಿಲ್ಲ. ಈಗ ಇವತ್ತು ಡ್ಯೂಟಿಗೆ ಎದ್ದು ಹೋಗಬೇಕು ಅಂದರೆ ಆಯ್ತಾ ಇಲ್ಲ. ಇದು ಇಡ್ಲಿ ರೆಡಿಯಾಗಿದೆ, ಬಾಕ್ಸ್ ಹಾಕೊಂಡೆ. ಅಮ್ಮ ಚಟ್ನಿ ಮಾಡಿಸ್ತಿದ್ದಾರೆ. ಚಟ್ನಿ ಹಾಕ್ಬಿಡೋಣ. ಸ್ವಲ್ಪ ನಾನು ನಾನ್ ವೆಜ್ ತಿಂತಾ ಇಲ್ಲ ಫ್ರೆಂಡ್ಸ್, ಇವತ್ತಿಂದ ಬಿಟ್ಬಿಡೋಣ ಅಂತ. ಹೋದ ಗುರುವಾರನೂ ತಿಂದಿಲ್ಲ, ಈ ಗುರುವಾರನೂ ತಿಂತಾ ಇಲ್ಲ. ಇಡ್ಲಿ ಮಾತ್ರ ಸಖತ್ತಾಗಿ ಬಂದಿದೆ. ಬಾಯ್. ಹಾಂ ಇಲ್ಲ ಬಿಡಿ, ನಾನು ಹೋಗ್ತೀನಿ. ಯಾರು ಬೈಕ್ ಸಿಗ್ತವ ನೋಡ್ತೀನಿ. ಅಪ್ಪ ಬರ್ತೀನಿ, ಸಂಜೆಗೆ ಬರ್ತೀನಿ ಅಲ್ಲಿಗೆ. ಹಾಂ ಒಂಚೂರು ತಿಂಡಿ ತಿಂದ್ಬಿಟ್ಟು. ಹಾಂ
ಹೊರಡ್ತಾರೆ ಇವಾಗ ತಿಂಡಿ ತಿನ್ಕೊಂಡು ಅವ್ರ ಕಾರಲ್ಲೇ ಬಟ್ ಹೋಗಿವ್ರಿ ಅಂತ ಅಂದರು. ಬಟ್ ಲೇಟ್ ಆಗುತ್ತೆ. ನಾನು 9:30 ಅಷ್ಟರಲ್ಲಿ ಹೋಗಿ ಓಪನ್ ಮಾಡಬೇಕು. ಆ್ಯಂಡ್ ಕೀರ್ತನ ಬೇರೆ ಇವತ್ತು ರಜಾ ಇದ್ದಾರೆ, ಅದಕ್ಕೆ ನಾನು ಬೇಗ ಬಂದೆ. ಇವಾಗ 8:05 ತಂದ್ರೆಕೊಪ್ಪಲು ಗೇಟ್ ಹತ್ರ ಬಿಡಿಸ್ಕೊಂಡೆ ಸ್ವಾಗತ್ ಅವ್ರ ಹತ್ರ. ಸಾಲಿಗ್ರಾಮನೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಬೇಡ, ಅವ್ರಿಗೇನೋ ಸ್ವಲ್ಪ ಕೆಲಸ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು, ಏನೇನೋ ಅವರು ಫ್ರೆಶ್ ಅಪ್ ಆಗಬೇಕಲ್ವ, ಅದಕ್ಕೆ ಬೇಡ ಅಂತ ಹೇಳಿದೆ. ಇವಾಗ ಒಂದು ಹೊಳೆನರ್ ಶಿಪ್ರ ಗಾಡಿ 8 ಗಂಟೆಗೆ ಒಂದು ಗಾಡಿ ಇದೆಯಂತೆ. ಇಲ್ಲೊಬ್ಬ ಕಾಲೇಜ್ ಹುಡ್ಗ ನಿಂತಿದ್ದೆ ಕೇಳ್ಕೊಂಡಿದ್ದೀನಿ. ಸೊ ಬಸ್ ಬರ್ತಿದ್ದಂಗೆ ಹೋಗಬೇಕು. ನಂಗೆ ಬಸ್ ಗಾಡಿ ಮಾಮೂಲಿ ಗೊತ್ತಲ್ಲ 8:25 ಅಥವಾ 8:15 ಸ್ಟಾರ್ಟ್ ಆಗೋದು ಕೊಣನೂರು ಗಾಡಿ. ನೋಡೋಣ ಏನಾದರೂ ಸಿಕ್ಕಿದ್ರೆ, ಅಥವಾ ಬೈಕು ಆಟೋ ಬಸ್ ಏನು ಸಿಗುತ್ತೆ ಅದಕ್ಕೆ ಹೋಗೋಣ. ಗೊತ್ತಾಯ್ತೆ ಯೋಚನೆ ಆಗ್ಬಿಟ್ಟಿತ್ತು, ಏನಾರು 8:15 ಲೇಟಾಗಿ ಬಂದುಬಿಟ್ರೆ ಬಸ್ ಮಿಸ್ ಆಗಿತ್ತಲ್ವ ಅಂತ ಹೇಳಿ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನನಗೆ ಕರೆಕ್ಟಾಗಿ ಬರ್ತಾಯಿದೆ 8:06 ಗಂಗೂರು ಮನೆಗೆ ಬಂದೆ. ಯಾಕಂದರೆ ಅಯ್ಯೋ ಸ್ವಲ್ಪ ಸೀರೆ ಬೇರೆ ಇದಾಗ್ಬಿಟ್ಟೈತೆ ಗೈಸ್, ಹೇಳಂಗಿಲ್ಲ ಬಿಡೋಂಗಿಲ್ಲ. ಆಮೇಲೆ ರಾಯರ್ ಫೋಟೋ ನನ್ನ ರೂಮಲ್ಲಿ ಇದ್ದಿದ್ದು ತೊಗೊಂಡೋಗಿ ನಾನು ಕೆಲಸ ಮಾಡ್ತೀನಲ್ವ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅಂದರೆ ಕಸ ಗುಡಿಸ್ಬೇಕಿತ್ತು. ತುಂಬ ದಿನ ಬಿಟ್ಟರೆ ಗಲೀಜಾಗುತ್ತೆ. ಆ ರೂಮ್ ಕಸ ಗುಡಿಸ್ಬಿಟ್ಟು ರಾಯರ್ ಫೋಟೋ ಅಲ್ಲಿ ಹಾಕ್ಕೊಟ್ಟಿದ್ದೀನಲ್ಲ ಕೆಲಸ ಮಾಡೋ ಹತ್ರ, ಅಲ್ಲಿಗೆ ಒಂದೆರಡು ಹೂ ತೊಗೊಂಡೋಗಿ ರಾಯರ್ ಫೋಟೋ ಮಾಡಿಸೋಣ ಅಂತ ಮನೇಲಿ ಪೂಜೆ ಮಾಡ್ಬಿಟ್ಟು ಬಂದೆ. ಹಾಗೆ ಇಲ್ಲ ತಿಂಡಿ ತಿಂದ್ಬಿಟ್ಟು ಹೋಗೋಣ ಅಂತ. ಇನ್ಮೇಲೆ ನಾನು ಡೈಲಿ ಮನೆಗೆ ಬರ್ತೀನಿ. ಇಲ್ಲ ಆ ಸಲ ಮಾಡ್ಕೊಂಡಿದ್ದು ತಪ್ಪನಂತೂ ಮಾಡಲ್ಲ. ನೋಡಿ ಗೈಸ್, ನಂತರ ಸೌಭಾಗ್ಯ ಯಾರಿಗಿದೆ? ತಾಯಿ ಮನೇಲಿ ಬಾಕ್ಸ್ ತಂದು ಗಂಡನ ಮನೇಲಿ ತಿನ್ನೋ ಥರ ಯಾರಿಗುಂಟು ಯಾರಿಗಿಲ್ಲ. ಸೊ ಈ ಥರ ಯಾರಿಗೂ ಬರೋದು ಬೇಡ, ನಾವು ಅನುಭವಿಸ್ತಿರೋದೇ ಸಾಕು. ಯಾಕೋ ಏನೋ ಒಂದು ವಿಚಾರ ಕೇಳಿದೆ, ಯಾಕೋ ಒಂಥರ ಬೇಜಾರಾಯ್ತೈತೆ. ಅವ್ರು ಹೇಳಿರೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ಸತ್ಯ ಆಗಿದೆ ನಮ್ಮ ಲೈಫಲ್ಲಿ. ಫ್ರೆಂಡ್ಸ್ ಅಂತೂ ವಿಚಾರದಲ್ಲೂ ಅಷ್ಟೇ. ಹ್ಯಾಂಡ್ ವಾಶ್ ಮಾಡ್ಕೊಬಿಡೋಣ ಫಸ್ಟು. ಇವಾಗ ಏನು ಎತ್ತ ಅಂತ ನಾನು ಹೇಳೋ ಪರಿಸ್ಥಿತಿ ಇಲ್ಲ. ಬಟ್ ಅದು ಬಸ್ಸಲ್ಲಿ ಕೂತಿದ್ನ, ಬೆಟ್ಟದಪುರ ಬಸ್ಸಲ್ಲಿ ಕೂತಾಗ ಫೋನ್ ಮಾಡಿದ್ದು. ಆ ಮಾತನ್ನ ಕೇಳಿ ನನಗೆ ತುಂಬ ಬೇಜಾರಾಯಿತು. ಈ ಬ್ರಾಸ್ಲೆಟ್ ನಂಗೆ ತುಂಬ ಇಷ್ಟ ಆಯಿತು. ₹100, ಬಟ್ ಜಾಸ್ತಿ ಆಯಿತು ಅಮೌಂಟ್ ಅನಿಸುತ್ತೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಬಳೆ ಹಾಕಲ್ವಲ್ಲ, ಈ ಥರ ಬ್ರಾಸ್ಲೆಟ್ ಹಾಕಿದ್ರೆ ಆಯಿತು. ನೋಡಿ, ನಮ್ಮ ಥರ ಸೌಭಾಗ್ಯ ಹಣೆ ಬರಹ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ. ಹಿಡ್ಕೊಳಕೈತಿಲ್ವಲ್ಲ, ಎಷ್ಟೊಂದು ಕೆಲಸ ಇದ್ದಾವೆ. ಆನ್ ಟೈಮಿಗೆ ಬೇರೆ ಡ್ಯೂಟಿಗೆ ಹೋಗಬೇಕು. ಬನ್ನಿ ಬೇಗ ತಿಂಡಿ ತಿನ್ಕೊಂಡು ಹೊರಡೋಣ. ಮೇಡಮ್ 4 ಮುಕ್ಕಾಲಾಗಿದೆ. ನಾನು ಬೆಟ್ಟದಪುರಕ್ಕೆ ಬಂದೆ. ಚಾಂದು ಮತ್ತು ಸ್ವಾಗತ್ ಅವರು ಬೆಟ್ಟದಪುರಕ್ಕೆ ಬಂದಿದ್ರಂತೆ. ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ನಾನು ಹಲಗನಹಳ್ಳಿಗೆ ಬಂದು ಇಳ್ಕೊಳ್ತಾ ಇದ್ದೆ. ಬಟ್ ಅವರು ಅಲ್ಲಿಗೆ ಬಾ, ಬೆಟ್ಟದಪುರಕ್ಕೆ ಬಾ, ನಾವು ಅಲ್ಲೇ ಇದ್ದೀವಿ ಅಂದರು. ಪಾಪ ಅವರೊಂದು 1/4 ಗಂಟೆ ಅಥವಾ 20 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲಿಂದ ಹಲಗನಹಳ್ಳಿಗೆ ಬನ್ನಿ ಅಂದರು. ಆಮೇಲಿಂದ ಬೇಡ ಇಲ್ಲೇ ಬನ್ನಿ ಅಂತ ಅಂದರು. ಸೊ ಬೆಟ್ಟ ಕಾಣ್ತಾ ಇದೆ ಅಲ್ವ ಗೈಸ್ ನಿಮಗೆ? ಒಂದು ಸಲ ನಂಗೆ ಬೆಟ್ಟದ ಮೇಲೆ ಹೋಗಬೇಕು ಅಂತ ಆಸೆ. 3000 ಮೆಟ್ಲು ಏನೋ ಇದೆಯಂತೆ. ತಿರುಪತಿ ಬಿಟ್ಟರೆ ನೆಕ್ಸ್ಟು ಇದೆ ದೊಡ್ಡದಂತೆ. ಹಾಗಾಗಿ ಸೊ ನಾವಿವಾಗ ಚಾಟ್ಸ್ ತಿನ್ಕೊಂಡು, ಇಲ್ಲೇನು ನನಗೇನು ಕೆಲಸ ಇಲ್ಲ ಬೆಟ್ಟದಪುರದಲ್ಲಿ, ಚಾಟ್ಸ್ನ ತಿನ್ಕೊಂಡು ಹೊಟ್ಟೆ ತುಂಬ ಊರಿಗೆ ಹೋಗಬೇಕು. ನಾನು ಏನಕ್ಕೆ ಬಂದೆ ಹೇಳಿ, ನನ್ನ ಗುಲಾಬಿನ ನಾನು ಹರಿನಳ್ಳಿಲೇ ಹಾಕಿದ್ದೀನಿ ಭಾನುವಾರ. ಹಾಗಾಗಿ ಗುಲಾಬಿ ಎತ್ಕೊಂಡು ಹೋಗೋಕ್ಕೆ ಬಂದೆ ನಾನು. ಅವ್ರು ನನಗೋಸ್ಕರನೇ ವೆಯ್ಟ್ ಮಾಡ್ತಾವ್ರೆ. ಅದೆಲ್ಲ ಇಲ್ಲೇ ಇದ್ದೀವಿ ಬನ್ನಿ ಅಂದರು. ಇಲ್ಲಿ ನೋಡಿದ್ರೆ ಫುಲ್ ಎಲ್ಲ ಕಾಲೇಜ್ ಮಕ್ಕಳು. ಬಸ್ ಸ್ಟಾಪ್ ತುಂಬ ಬರೀ ಮಕ್ಕಳೇ ಕಾಣ್ತಾವ್ರೆ. ಈಗ ಸ್ವಾಗತ್ ಚಾಂದಿನಿ ಅವರು ಎಲ್ಲಿದ್ದಾರೆ ನೋಡೋಣ ಬನ್ನಿ. ಸ್ವಾಗತ ಸಿಕ್ಕಿದ್ರು. ನಾನು ಬೈಕಲ್ಲಿ ಬಂದವ್ರೆ ಅಂದ್ಬಿಟ್ಟು ಹುಡುಕುತ್ಲೇ ಇದ್ದೀನಿ. ಇವ್ರು ಕಾರಲ್ಲಿ ಬಂದವ್ರೆ ಬೆಟ್ಟದಪುರಕ್ಕೆ. ಇವಾಗ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ತಿನ್ಕೊಂಡು ಮನೆಗೆ ಹೋಗಬೇಕು. ಪ್ಲೇಟು ಯಾವ ಮೂಲೆಗೂ ಸಾಲದಿಲ್ಲ ಅಂತ 2 ಹಾಫ್ ಪ್ಲೇಟ್ ತೊಗೊಂಡು ನೋಡಿ, ಇಲ್ಲಿ ಪ್ಲೇಟ್ ಕೂಡ ಬಿಡ್ತಾ ಇಲ್ಲ. ಹೆಂಗೆ ತಿಂತಾವಳೆ ರಾಕ್ಷಸಿ ಥರ. ನನ್ನ ಪೀಸು ನಂದು ತಿನ್ನವ ಮಜಾ. ನಂಗೆ ಲಾಸ್ಟ್ ತಿನ್ನೋದು. ಮಳೆ ಬರೋ ಥರ ಆಯಿತು. ಬೈಕಲ್ಲಿ ಹೋಗಿದ್ರೆ ಯೋಚನೆ ಮಾಡಬೇಕಾಯ್ತು, ಕಾರಲ್ಲಲ್ವಾ? ನಮ್ಮ ಕಾರಲ್ವಲ್ಲ. ರೋಡ್ ಅದೇ ಅಂತಿದ್ರಲ್ಲ.
ಫ್ರೆಂಡ್ಸ್ ನಾವು ಕಾರಲ್ಲಿ ಹೊರಟು ಅದರಲ್ಲೂ ಕನಸು ಬರೋಣ ಅಂತ ಸಾಂಗ್ ಹಾಕಿರೋ ತುಂಬ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಜೊತೆ ಕಾರಲ್ಲೆಲ್ಲ ಲಾಂಗ್ ಟ್ರಿಪ್ಪು ಲಾಂಗ್ ಡ್ರೈವ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಶೆಡ್ಯೂಲ್ ಎಷ್ಟು ಗಂಟೆಗೆ ಟೈಮು ಟೈಮ್ ಟೇಬಲ್ ಹಾಕ್ಬಿಟ್ಟು 5:30 6 ಗಂಟೆಗೆ 6:05ಗೆ ಒಂದು ದಾಳಿಂಬೆಗೆ 2 ತಿನ್ಬೇಕು. ಬರೀರಿ ಒಂದು ಡೈರಿಗೆ ಬರ್ತೀನಿ, ಬರ್ಬಿಟ್ಟು ಈ ಶೆಡ್ಯೂಲ್ ಪ್ರಕಾರ ತಿಂದಿಲ್ಲ ಅಂತ ಅಂದ್ರೆ ಬರ್ತೀನಿ. ನಾನು ನೋಡಿಲಿ ಸ್ವಾಗತಕ್ಕೆ ಹಾಕಿದ್ದೀನಿ. ನೋಡಿ ಟ್ಯಾಕ್ಸ್ ಕಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ನೀನು ಓಡ್ ನಿನ್ ಜೊತೆ ಮಾತಾಡ್ಕೊಂಡು ಹಾಕ್ಬಿಟ್ಟಿದ್ದೀನಿ ಕಣ್ಣೆ. ಒಂದು ವೀಕ್ ನಂತರ ಗುಲಾಬಿ ಎತ್ತುತ್ತಿದ್ದಾರೆ ಪ್ಲೇಸಿಂದ ತೊಳಿ ಅಂತ ಅಂದಿದ್ದು. ಅದು ಯಾರಾದ್ರೂ ಮರಿ ನನಗೆ ಎಷ್ಟೆಲ್ಲ ರೋಡಿದ್ರೆ ನಾವು ಚೆನ್ನಾಗಿ ಗಾಡಿ ಓಡಿಸ್ತೀವಿ. ಖಾಲಿ ರೋಡ್ ಇರ್ಬೇಕು. ಕಳಿಸಿದ್ದಲ್ಲ, ನಾನೇ ಕಳಿಸಿದ್ದೆ. ಯಾಕೆ ಅತ್ಲಾ ಬಲ್ಲ ಬೇಡ, ನಾನು ಕೊಡಲ್ಲ. ನನಗೆ ಬಜ್ಜಿ ಮಾಡ್ತಾಳದು, ವೆರೈಟಿ ಬಜ್ಜಿ. ಸ್ವಲ್ಪ ಹೀರೆಕಾಯಿ ಬಜ್ಜಿ, ಸ್ವಲ್ಪ ಏನಂತದ್ದು ಮೆಣಸಿನ್ಕಾಯಿ ಬಜ್ಜಿ, ಸ್ವಲ್ಪ ಆಲೂಗೆಡ್ಡೆ ಬಜ್ಜಿ ಮಾಡ್ತಾಳೆ. ಸುಮ್ಮಕ್ಕ ಕಾಲ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾಳೆ. ಎಣ್ಣೆ ಇಲ್ಲ ಅಲ್ಲ, ತೆಳ್ಳಗಾಗ್ಲಿಲ್ವಾ ಅಂತ. ತೆಳ್ಳಗಾಗದೆ ಕೂರೋದು ಯಾರು ಕಲ್ಸಿದ್ದು? ನನ್ನ ತಂಗಿ ಅಂತ ಯಾಕೆ ಹೇಳ್ತೀರಿ? ನೀವು ಹೆಂಡತಿ ಅಂತ ಹೇಳಿ. ಈಗ ನೀವಿದ್ದೀರ ನಿಮ್ಮ ತಂಗಿ, ನಾನು ಮುದ್ದಿನ ಹೆಂಡತಿ ಕಲ್ಸಿರೋದು. ಮುದ್ದಿನ ನೋಡಿಲ್ವಾ? ಕೂರಲ್ಲ ಇದಕ್ಕೆ ನೋಡಿ, ಹಿಂಗೆ ಬರ್ಲಿ ತಾಳಿ ಅವಳು. ಇವು ಸುಮ್ಮನೆ ನಾವೇನಾರು ಮಾಡ್ತಾವೆ ಕೈ ಅಂತಾಳೆ. ತೆಳ್ಳಗಾಗ್ಬಿಟ್ಟು ಅದೊಂಚೂರ ಬಜ್ಜಿ ತಿಂದ್ಬಿಟ್ಟು ಆಚೆ ಕಡೆ ಕೂತಿದ್ದೀವಿ. ಚಾಂದು ನಾನು ಇಬ್ಬರು. ಕೃತುಮ್ಮ ಫೋನ್ ಮಾಡಿದ್ಲು. ಅವಳಿಗೆ ನಾಳೆ 22 ಟೆಸ್ಟ್ ಆಗಿದೆ, ನಾಳೆ 2 ಟೆಸ್ಟು, ಸ್ಯಾಟರ್ಡೆ 2 ಟೆಸ್ಟು. ಟೆಸ್ಟ್ಗೆ ನನ್ನ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತಾರಲ್ಲ ಏನೇನೆಲ್ಲ ರಿವಿಷನ್ ಮಾಡಬೇಕು ಅಂತ, ಅದನ್ನು ಹೇಳ್ತಾ ಇದ್ದೆ. ಏನಂತೇಳೆ ಗೊತ್ತಲ್ಲ, ನಾವೆಲ್ಲ ಕಲ್ತ್ಕೊಂಡಿದ್ದೀನಿ. ಫೋನ್ ಕಟ್ ಮಾಡಮ್ಮ ಅಂದ್ಬಿಟ್ಟು ಫೋನೇ ಕಟ್ ಮಾಡಿಬಿಟ್ಲು ಗೈ. ಇವಳು ಬೇಳೆ ಸಾರು ಮಾಡಿ ಅನ್ನ ಮಾಡಿದ್ದಾಳೆ. ಇನ್ನೇನು ಬಜ್ಜಿ ಎಲ್ಲ ತಿಂದುಕೊಂಡು ಈಗ ಯಾವುದೋ ಒಂದು ಹಾರರ್ ಫಿಲ್ಮ್ನ ಫಿಲ್ಮ್ ಸಿಗ್ಲಿಲ್ವಾ? ಸರ್ಚ್ ಮಾಡು ಫಿಲಮ್ ಹೆಸ್ರ. ಅದು ಹೆಸರು ಗೊತ್ತಿಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಫಿಲಮು ಕನೆಕ್ಟ್ ಮಾಡ್ತಾರೆ ನಾನು ಕಾಯ್ತಾ ಇದ್ದೀನಿ. ಇವಳಿಗೆ ಫಿಲಮ್ ಹೆಸರೇ ಗೊತ್ತಿಲ್ವಂತೆ ಗೈ. ನಾನು ನಿನ್ನೆ ಒಂದು ಹಾರರ್ ಮೂವಿ ನೋಡಿದೆ, ನಯನ ಥರದ್ದು, ಐರಾನ ಏನೋ ನಯನ ಥರ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ತುಂಬ ಏನೋ ಆ ಲೆವೆಲ್ಗೆ ಏನು ಸಖತ್ತಾಗಿದ್ದಿಲ್ಲ, ಪರವಾಗಿಲ್ಲ. ಇನ್ನೇನಿಲ್ಲ ಗೈ, ನಾನು ನಾಳೆ ನಮ್ಮ ಗುಲಾಬಿ ತೊಗೊಂಡು ಡ್ಯೂಟಿಗೆ ಹೋಗ್ತೇನೆ. ಮುಗೀತು ಕತೆ, ಓಡು ಗೈಸ್. ನಾವೆಲ್ಲ ಹಾರರ್ ಫಿಲಮ್ ನೋಡ್ತಾಯಿದ್ದೀವಿ. ಅಪ್ಪಂಗೆ ಮಾತ್ರ ಊಟಕ್ಕೆ ಹಾಕ್ಕೊಟ್ಟಿದ್ದೀವಿ, ಯಾಕಂದ್ರೆ ಅವರು ಒಂದು ಸ್ವಲ್ಪ ವಾಕ್ ಮಾಡಲಿ ಅಂತ ಹೇಳಿ. ನಮ್ಮದೆಲ್ಲ ಊಟ ಆಗಿಲ್ಲ, ಬಜ್ಜಿ ತಿಂದ್ವಲ್ಲ, ಆಮೇಲೆ ಊಟ ಮಾಡೋಣ ಅಂತೇಳಿ ಎಲ್ಲರೂ ಹಾರರ್ ಫಿಲ್ಮ್ ನೋಡ್ತಾಯಿದ್ದೀವಿ. ಫಿಲ್ಮ್ ಹೆಸ್ರೇನು? ಹಾರರ್ ಮೂವಿನ 8:30 9 ಗಂಟೆ ತನಕ ನೋಡಿದ್ವಿ. ಪರವಾಗಿಲ್ಲ, ಕನ್ನಡ ಡಬ್ಬಿಂಗು. ಗುಡ್ ಮಾರ್ನಿಂಗ್ ಮೈ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ. ಸಾರಿ, ರಾತ್ರಿ ಹಾರರ್ ಫಿಲ್ಮ್ ನೋಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಅದೇ ಚಾಂದು ನಾನು ಮಾತಾಡಿಕೊಂಡು, ಯಾಕೋ ಸ್ವಲ್ಪ ಅಪ್ಪಂಗೆ ಆಗ್ತಾ ಇರಲಿಲ್ಲ, ಚಳಿ ಜ್ವರ ಥರ ಆಗ್ತಿತ್ತು ಅಂತೇಳಿ ಸ್ವಾಗತವರು ಅಪ್ಪ ಅವ್ರ ಜೊತೆನೇ ಮಲ್ಕೋತೀನಿ, ಯಾಕೋ ಅಪ್ಪಂಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಮಲ್ಕೊಂಡ್ರು. ಹಾಗಾಗಿ ನಾನು ನನ್ನ ತಂಗಿ ಜೊತೆಲಿ ಮಲ್ಕೊಂಡು, ಹಾಗೆ ನಾನು ನನ್ನ ತಂಗಿ ಸ್ವಲ್ಪ ಹಾಗೆ ಮಾತಾಡಿಕೊಂಡು ನನಗೆ ನಿದ್ದೆ ಬರ್ತಾಯಿದ್ದು. ಅವಳು ಎಷ್ಟು ಗಂಟೆ ಮಲ್ಕೊಂಡ್ಲು ಅಂತ ಗೊತ್ತಿಲ್ಲ. ನಾನೊಂದು 1/4 ಗಂಟೆ 20 ನಿಮಿಷ ಚಾಂದು ಜೊತೆ ಮಾತಾಡಿಕೊಂಡು ಮಲ್ಕೊಬಿಟ್ಟೆ. ವ್ಲಾಗ್ನ ಎಂಡ್ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟೆ. ಅದು ಕುಶಾಲನಗರ ವ್ಲಾಗು ತುಂಬ ಹಳೆಯ ವ್ಲಾಗು, ಜಾಸ್ತಿ ವೀಡಿಯೋನ ನಾನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈ ವ್ಲಾಗ್ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಇವಾಗ ಎಂಡ್ ಮಾಡೋಣ ವ್ಲಾಗ್ನ ಅಂತ ಹೇಳಿ ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ರಕ್ಷಾಬಂಧನ್ ಗೈಸ್ ಎಲ್ರಿಗೂ. ಬಾಯ್.